ಹಿಂದಿನ ಶಾಸಕರ ರಾಜಶೇಖರ್ ಪಾಟೀಲ್ ಅವರು 1.5 ಕೋಟಿ ಆಡಿಟೋರಿಯಂ ಸ್ಟಾರ್ಟ್ ಮಾಡಿದ್ರು. ಅದಕ್ಕಿನ್ನ 2 ಕೋಟಿ ಕಮ್ಮಿ ಬಿದ್ದಿತ್ತು. ಇವತ್ತು ನಮ್ಮ KKIDB ಅನುದಾನದಲ್ಲಿ ಸುಮಾರು 2 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಆಡಿಟೋರಿಯಂ ಕೂಡ ನಾವು ಒಳ್ಳೆ ರೀತಿಯಿಂದ ಮಾಡ್ಕೊತ ಹೋಗ್ತಾ ಇದ್ದೀವಿ. ಅಧಿವೇಶನದಲ್ಲಿ ಏನು ನಮಗೆ ಶಾಸಕರಿಗೆ MLCಗಳಿಗೆ ಮಾತಾಡ್ಲಕ್ಕೆ ಸ್ಪೀಕರ್ ಅವಕಾಶ ಮಾಡಿಕೊಡ್ತಿದ್ರು. ನಾನು 2ನೇ ಕ್ವಶನ್ನೇ ಕೇಳಿ ನಮ್ಮ ಚುಡುಗುಪ್ಪ ಪಟ್ಟಣ ತಾಲೂಕದ ಬಗ್ಗೆ. ಯಾಕೆ ಶಾಸಕ BJPದವನಿದ್ದೀನಿ, ಕಾಂಗ್ರೆಸ್ ಸರ್ಕಾರ ಇದೆ, ನಾನು ಯಾರ ಮೇಲೆ ಹೋಗ್ಬೇಕು? ಫಂಡ್ ತರಬೇಕಂದ್ರೆ ಸರ್ಕಾರ ಹತ್ರನೇ ಹೋಗ್ಬೇಕು, ಸರ್ಕಾರ ಹತ್ರನೇ ಹೋಗ್ಬೇಕು. ಆದ ಕಾರಣ ಯಾವುದೇ ಅನುದಾನ ತರಲಿ, MLCಗಳು ತರಲಿ, ಶಾಸಕರು ತರಲಿ, ಅಧ್ಯಕ್ಷರು ತರಲಿ, ಎಲ್ಲ ಬರೋದು ಸರ್ಕಾರಕ್ಕೆ ಎಲ್ಲಿಂದ ದುಡ್ಡು ಬರೋದು? ಜನರ ಒಂದು ತೆರಿಗೆ ಮುಖಾಂತರ. ನಾವು ಯಾವುದೇ ವೈಮನಸ್ಸು ಇಟ್ಕೊಳಕ್ ಹೋಗ್ಬೇಡ್ರಿ. ಒಂದು ಮಾತು ಹೇಳ್ತೀನಿ, ನಾವು ಹಿಂಗ್ ಮಾಡೋನು ಅವ ಹಿಂಗ್ ಮಾಡೋಣ ಅಂತಂದ್ರೆ ಅಭಿವೃದ್ಧಿ ಆಗ್ಲಕ್ ಸಾಧ್ಯ ಇಲ್ಲ. ಇವತ್ತು ನಾವು ಎಲ್ಲರೂ ಕಲ್ತು ಹೋಗ್ಬೇಕಾಗ್ತದೆ. BJP ಶಾಸಕರಿದ್ದೀಗ ಈಶ್ವರ್ ಖಂಡ್ರೆ ಕಾಂಗ್ರೆಸ್ದವ್ರ ಹರ, ಸಿದ್ದರಾಮಯ್ಯ ಅವ್ರು ಕಾಂಗ್ರೆಸ್ದವ್ರ ಹರ, ಇನ್ನು ಯಾರ ಮೇಲೆ ಹೋಗ್ಬೇಕು? ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ಯಾವುದು ಸಂಕೋಚ ಪಡಕ್ಕೂ ಆಗಲ್ಲ, ಸರ್ಕಾರ ಬಲ್ಲೇ ಹೋಗ್ಬೇಕಾಗ್ತದ. ಇವತ್ತು ನಾನು ಕೂಡ ಶಾಸಕನಿದ್ದೀನಿ, ತಮ್ಮ ಪುರಸಭೆದ ಏನೇ ಕೆಲಸಗಳು ಇರ್ಬೇಕು, ಸಂಕೋಚಲನೆ ಬರಬೇಕು. ನಾ ಹಿಂದಿಗಿಂದ ಅಧ್ಯಕ್ಷರು ಯಾರನ್ನ ಒಂದ್ಸರ್ತಿ ನೋಡಿಲ್ಲ ಅವ್ರಿಗೆ. ನಮ್ಮ ಹುಮ್ನಾಬಾದಾಗಿಂದ ಹೇಳ್ತೀನಿ, ನಿಮ್ಮ ಮೊನ್ನೆ ಒಂದು 8 ದಿನ ನೀರು ಬಂದಿಲ್ಲ, ಅಲ್ಲಿ ಬ್ಲೇಮ್ ಮಾಡೋದೇನು? ಶಾಸಕರಿಗೆ ಹೋಗಿ ಕೇಳ್ರಿ, MLCರಿಗೆ ಹೋಗಿ ಕೇಳ್ರಿ. ಈಗ ಶಾಸಕರು MLCಗಳು ನೀಡಿಬಿಡೋದು ನೋಡ್ಲಕ್ ಆಗ್ತದ? ಇಂದ ಸುಮಾರು 2013ರಲ್ಲಿ ಏನ ನಮ್ಮ ಸರ್ಕಾರ ಇತ್ತು. ಈಗಾಗಲೇ ನಮ್ಮ ಶಾಸಕರು ಹೇಳಿದಾಗೆ ಆ ಒಂದು ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಜಗದೀಶ್ ಶೆಟ್ಟರ್ ಅವರು ಆ ಒಂದು ಸಮಯದಲ್ಲಿ ಎಲ್ಲೆಲ್ಲಿ ಹೊಸ ತಾಲೂಕುಗಳು ರಚನೆ ಆಗ್ಬೇಕಂತ ಒಂದು ಸಮಿತಿ ಮಾಡಿ ಇವತ್ತು ನಮ್ಮ ಚುಡುಗುಪ್ಪ ಪಟ್ಟಣಕ್ಕೂ ತಾಲೂಕಿಗೂ ಕೂಡ ಇವತ್ತ ನಮಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಕ್ಕಾಗಿ ನಾವು ಅವ್ರಿಗೆ ಧನ್ಯವಾದ ಹೇಳಬೇಕಾಗ್ತದೆ ಮೊಟ್ಟ ಮೊದಲಿಗೆ. ಅದರಂತೆ ಇವತ್ತು ನಾವು ತಾಲೂಕು ಆಗಬಹುದು. ತಾಲೂಕು ಆಗಿನ ಮೇಕೆ ಅಲ್ಲಿ ತಾಲೂಕಾ ಆಡಳಿತ ಎಲ್ಲ ನಮ್ಮ ಆಫೀಸ್ಗಳು ಆಗ್ಬೇಕಂತ ಬಹಳ ನಿರೀಕ್ಷೆ ಇತ್ತು ಗೊತ್ತಾ. ಯಾಕೆ ಸುಮ್ಮನೆ ನಾವು ತಾಲೂಕಾ ಮಾಡಿದೆವು ಕಾಟಾಚಾರಕ್ಕೆ ಅಂತಂದ್ರೆ ಏನು ಕೂಡ ಆಗಲ್ಲ. ಆದ್ರೆ ಗೊತ್ತಲ್ಲೂ ಜನರಿಗೆ ಅನುಕೂಲ ಆಗ್ಬೇಕಂತಂದ್ರ ಎಲ್ಲ ಕಚೇರಿಗಳನ್ನು ಪ್ರಾರಂಭ ಮಾಡಬೇಕು. ನಾನು ಕೂಡ ಶಾಸಕನಾಗಿನ ಮೇಕೆ ಯಾವಾಗ ನಾವು ಶೈಲೇಂದ್ರ ಬೆಲ್ದಳೆ ಅವರು ಒಂದು ಪ್ರಸ್ತಾವನೆ ಕೊಡ್ಲಕ್ ಹೋಗಿದ್ದೆವು. ಏನ್ ಬರಗಾಲ ಘೋಷಣೆ ಆಗಿತ್ತು ಎಲ್ಲಾ ಕಡೆ. ನಮ್ಮ ತಾಲೂಕ ಇಲ್ಲೇ ನಮ್ಮ ಪಕ್ಕ ಬಸವ ಕಲ್ಯಾಣ ಆಗಿತ್ತು, ಭಾಲ್ಕಿ ಆಗಿತ್ತು, ನಮ್ಮ ತಾಲೂಕ ಆಗಿಲ್ಲ ಅಂತ ನಾವು ಕಂದಾಯ ಸಚಿವರ ಬಳಿ ಹೋದಾಗ ಆ ಒಂದು ಬರಗಾಲ ಘೋಷಣೆ ಮಾಡ್ಬೇಕಂತ ನಾವು ಮನವಿ ಪತ್ರ ಕೊಟ್ಟು ಅದರ ಜೊತೆಯಾಗಿ ನಾವು ಚುಡುಗುಪ್ಪ ತಾಲೂಕಾಗಿದೆ ಸರ್, ಸುಮಾರು 10-12 ವರ್ಷ ಆಗ್ತು, ಅಲ್ಲಿ ಮಿನಿ ವಿಧಾನಸೌಧ ಇಲ್ಲ. ಆದ ಕಾರಣ ತಾವು ಸರ್ಕಾರದಿಂದ ಬೇಗನೆ ಮಿನಿ ವಿಧಾನಸೌಧ ಸ್ಯಾಂಕ್ಷನ್ ಮಾಡ್ಬೇಕಂತ ಅವಗೂ ಕೂಡ ನಾವು ಮನವಿ ಪತ್ರ ಮಾಡಿದ್ವಿ. ಯಾವಾಗ ನಾವು ಅಧಿವೇಶನದಲ್ಲಿ ಏನ್ ನಮ್ಗೆ ಶಾಸಕರಿಗೆ MLCಗಳಿಗೆ ಮಾತಾಡ್ಲಕ್ಕ ಸ್ಪೀಕರ್ ಅವಕಾಶ ಮಾಡಿಕೊಡ್ತಿದ್ರು. ನಾನು 2ನೇ ಕ್ವಶನ್ನೇ ಕೇಳಿ ನಮ್ಮ ಚುಡುಗುಪ್ಪ ಪಟ್ಟಣ ತಾಲೂಕದ ಬಗ್ಗೆ. ಯಾಕಂತಂದ್ರೆ ಇವತ್ತು ನಮಗ್ ಜನಪ್ರತಿನಿಧಿಗಳಿಗೆ ತಾವ್ ಎದಕ್ಕ ಬೆಂಗಳೂರಿಗೆ ಕಳಿಸ್ತೀರಿ, ತಮ್ಮ ಎಲ್ಲ ಕುಂದು ಕೊರತೆಗಳು ಇಲ್ಲಿ ಏನ್ ಕೆಲಸಗಳಾಗ್ಬೇಕಂತ ತಾವು ನಮಗೆ ಬೆಂಗಳೂರಿಗೆ ಕಳಿಸ್ತೀರಿ. ಅದು ಅನುಗುಣವಾಗಿ ನಾವು ಕೂಡ ತಾಲೂಕಿನ ಒಂದು ಏನು ಇದಿದೆ ನಾವು ಧ್ವನಿ ಎತ್ತಿ ಅಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ನನಗೆ ಅವಕಾಶ ಕೊಟ್ಟಿದಾಗ ನಾನು ಸರ್ಕಾರಕ್ಕ ಮತ್ತು ನಮ್ಮ ಸಭಾ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ. ಅದು ಅನುಗುಣವಾಗಿ ಇವತ್ತೆಲ್ಲರ ಒಂದು ಪ್ರಯತ್ನ, ಇವತ್ತು ನಾನೊಬ್ನೇ ಅಂತೇನೂ ಇಲ್ಲ, ಇವತ್ತು ಯಾವುದು ಕೂಡ ರಾಜಕೀಯ ಇಲ್ಲ, ಎಲ್ಲರೂ ಕೂಡಿ ಇವತ್ತ ಇಲ್ಲಿ ತಾಲೂಕಾ ಕೇಂದ್ರದಲ್ಲಿ ಮಿನಿ ವಿಧಾನಸೌಧ ಆಗ್ಬೇಕಂದಾಗ ಎಲ್ಲರ ಒಂದು ಪ್ರಯತ್ನದಿಂದ ಇವತ್ತು ನಾವು ಕೂಡ ಇವತ್ತ ಮಿನಿ ವಿಧಾನಸೌಧ ಸ್ಯಾಂಕ್ಷನ್ ಆಗಿ ಗುದ್ದಲಿ ಪೂಜೆ ಮಾಡಿದ್ದೇವೆ ಇವತ್ತು. ಅದರಂತೆ ಇವತ್ತ ಮಿನಿ ವಿಧಾನಸೌಧನೇ ಅಲ್ಲ, ಇವತ್ತ ಮಿನಿ ವಿಧಾನಸೌಧ ಅಂದ್ರೆ ಹೆಂಗಂತಂದ್ರೆ ಹಿಂದಕ್ಕೆ ನಾವೇನು ಅಡಿಕೆಲಿ ಏರಿಸ್ತೇವಲ್ಲ, ಈಗ ನಮ್ಮ ಶೈಲೇಂದ್ರ ಬೆಲ್ದವ್ರು ಹೇಳಿದ್ರು ಬೇಸ್ಮೆಂಟ್ ಹೆಂಗ್ ಹಚ್ಚಿರ್ತದಂತ ಅಡಿಕೆಲಿ ಏರಿಸ್ತೀವಿ ಹಿಂದಕ್ಕ, ತೆಳಗಿಂದ ಗಡಿಗೆ ಥೊಡೆ ಗಟ್ಟಿತ್ತಂದ್ರೆ ಮ್ಯಾಗಿ ನಿಂದಿರ್ತಾವ. ಅದರಂತೆ ಇವತ್ತು ನಮ್ಮ ಮಿನಿ ವಿಧಾನಸಭಾ ಇದೆ ಗೊತ್ತಿದ್ದು. ಇದ್ರ ಮ್ಯಾಗ ನಾವು ಎಲ್ಲಾನು ಕೂಡ ಮಾಡ್ಕೊಂಡು ಹೋಗ್ಬೋದು. ಈಗ ತಾಲೂಕಾ ಪಂಚಾಯತ್ ಆಫೀಸ್ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಇವತ್ತ ನಮ್ಮ ಅರಣ್ಯ ಇಲಾಖೆದಾಗ್ಬೋದು, ಬೇರೆ ಬೇರೆ ಎಲ್ಲವೂ ಕೂಡ ಆಫೀಸ್ಗಳು ನಾವು ಮ್ಯಾಗ ನಿಂದಿರ್ಸ್ಕೊತಾ ಹೋಗೋಣ. ಇವತ್ತ ಏನು ನಮ್ಮ ಇವರು ಈ ಒಂದು ಕಾಗದಾಗ ನೋಡಿದಾಗ ಅವ್ರಿಗೆ ಗಾಬರಿ ಬಿಡ್ತಿದ್ರು, ಸರ್ ನಮ್ದೇ ಆಫೀಸ್ ಇಲ್ಲ, ಕಾಣ್ತಾ ಇಲ್ಲ, ಇದ್ರಾಗ ನಮಗೂ ಕೂಡ ಒಂದು ಆಫೀಸ್ ಬೇಕಲ್ಲ ಅಂತಂದಿದ್ರು. ಅದರಂತೆ ಇವತ್ತ ಏನ್ ಮಿನಿ ವಿಧಾನಸಭಾಕ್ಕ ನಾನು ಯಾವಾಗ ಹೋದ್ ಸರ್ತಿ ಅದಕ್ಕಿಂತ ಮೊದಲು 15 ಆಗಸ್ಟ್ ಬಂದಾಗ ಪುರಸಭೆ ಜಂಡ ವಂದನಾರ್ಪಣೆ ಮಾಡಿದಾಗ
ನಾನು ಅವಾಗೇ ಹೇಳಿದೆ, ಇವತ್ತು ಸರ್ಕಾರ ಕೊಡ್ತದೋ ಬಿಡ್ತದೋ ಸರ್ಕಾರ ಮ್ಯಾಗ ನಾವು ಪ್ರಭಾವ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಮಗೇನು ಬಜೆಟ್ ಬರ್ತಾ ಇದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ, ಅದ್ರಲ್ಲಿ ನಾನು ಶೈಲೇಂದರ್ ಅವ್ರಿಗೆ ಹೇಳಿದೆ, ನಿಮಗೂ ಕೂಡ ಈ ತಾಲೂಕಾಗ ಬಹಳಷ್ಟು ನಿಮ್ಮ ಪಂಚಾಯತ್ಗಳು ಬರ್ತಾವ, ತಾವು ಕೂಡ ನಮಗೇನು ಒಂದು ಅನುದಾನ ಬರ್ತದ, ಆ ಮೈಕ್ರೋ ಅನುದಾನ ಇವತ್ತು ನಾವು ಕೊಟ್ಟು ಮಿನಿ ವಿಧಾನಸಭಾ ಮಾಡೋಣ ಅಂತ ನಾವು ಹೇಳಿದಾಗ, ಇಲ್ಲ ಸರ್ಕಾರ ಇವತ್ತ ಕೊಡ್ತಾ ಇದೆ ಎಲ್ಲ ತಾಲೂಕುಗಳಿಗೆ ಪ್ರಾರಂಭ ಮಾಡ್ಬೇಕಂತ ಹೇಳಿದಾಗ ನಾವು ಇದಾಗಿಲ್ಲ. ಅದರಂತೆ ಇವತ್ತ ತಾಲೂಕಾ ಪಂಚಾಯತ್ ಆಫೀಸ್ ಬಿ ನಾವು ಈಗಾಗ ಮತ್ತೆ ನಾವು ನಾಳೆ ನಾಡ್ದು ಹೋಗಿದಾಗ ಸಂಬಂಧಪಟ್ಟ ಸಚಿವರ ಮತ್ತು ಸರ್ಕಾರ ಗಮನಕ್ಕೆ ತಂದು ಅದನ್ನು ಕೂಡ ಬೇಗನೆ ಮಾಡೋಣ. ಇವತ್ತೇನ ತಡ ಆಗ್ಲತ್ತಿತ್ತಂದ್ರೆ, ಯಾಕಂತಂದ್ರೆ ಇವತ್ತು ಮಿನಿ ವಿಧಾನಸಭಾ ಆಗ್ತದಂತಂದ್ರೆ ತಾಲೂಕಾ ಪಂಚಾಯತ್ ಬಹಳ ಮುಖ್ಯವಾಗಿದೆ. ತಾಲೂಕಾ ಪಂಚಾಯತ್ನಲ್ಲಿ ಇವತ್ತು ಯಾವುದೇ ಗ್ರಾಮಗಳಿಂದ ಕೆಲಸಗಳು ಬರ್ಬೇಕಂತಂದ್ರೆ ತಾಲೂಕಾ ಪಂಚಾಯತ್ ಆಫೀಸೇ ಆಗ್ಬೇಕಾಗ್ತದೆ. ಈ ಮಿನಿ ವಿಧಾನಸಭಾ ತಾಲೂಕಾ ಪಂಚಾಯತ್ ಒಂದೇ ಕಡೆ ಆಗ್ತಂದ್ರೆ ಒಂದೇ ಬಿಲ್ಡಿಂಗ್ದಾಗ ಭಾಳ ಡಿಸ್ಟರ್ಬೆನ್ಸ್ ಆಗ್ತದೆ. ಆದ ಕಾರಣ ಇವತ್ತೇನು ಭವ್ಯವಾದಂತ ಒಂದು ತಾಲೂಕಾ ಪಂಚಾಯತ್ ಆಫೀಸು ಕೂಡ ನಾವು ಬೇಗನೆ ಚುಡುಗುಪ್ಪ ಗ್ರಾಮದಲ್ಲಿ ಮಾಡಿಸ್ಕೊಡ್ತೀನಂತ ಈ ವೇದಿಕೆ ಮುಖಾಂತರ ತಮಗ ಹೇಳಕ್ ಇಚ್ಛೆ ಪಡ್ತೀನಿ. ಅದರಂತೆ ಇವತ್ತ ಚುಡುಗುಪ್ಪ ಪಟ್ಟಣದಲ್ಲಿ ಕೂಡ ತಾಲೂಕಾ ಆಗಿದೆ ಅಂತಂದ್ರೆ ಎಲ್ಲ ಕೂಡ ಸೌಲಭ್ಯಗಳು ಬೇಕು. ಇವತ್ತು ಅನೇಕ ಯುವಕರು ಇದ್ದಾರೆ. ಇವತ್ತು ಅನೇಕ ಯುವಕರು ಅವ್ರಿಗೆ ಯಾವುದೇ ಆಟ ಆಡಬೇಕು ಇದು ಮಾಡ್ಬೇಕಂದ್ರೆ ಯಾವುದು ಕೂಡ ಜಾಗ ಇಲ್ಲ. ಆದ ಕಾರಣ ನಾನು ಮೊನ್ನೆ ಸಂಬಂಧಪಟ್ಟ ನಮಗೆ ಈಗ ಕ್ರೀಡಾ ಸಚಿವರು ಇಲ್ಲ, ಅದು ಒಂದು ಖಾತೆ ನಮ್ಮ CM ಹತ್ರನೇ ಇದೆ. ನಾನು ಮೊನ್ನೆನೂ ಕೂಡ ಹೋಗಿ ಅವರಿಗೆ ಮನವಿ ಪತ್ರ ಕೊಟ್ಟೆ. ಸರ್, ನಮ್ಮ ಹತ್ರ ತಾಲೂಕಾ ರಚನೆ ಆಗಿದೆ ಚುಡುಗುಪ್ಪ, ಅಲ್ಲಿ ಕ್ರೀಡಾಂಗಣ ಇಲ್ಲ. ಇವತ್ತ ಈ ಒಂದು ಚುಡುಗುಪ್ಪ ಏನ್ ಸಿಟಿ ಇರ್ಬೋದು, ಇರ್ಕಲ್ಲಿ ಸಿಟಿನಲ್ಲಿ ಬಹಳಷ್ಟು ಜನರು ಮೈನಾರಿಟಿ ಇದ್ದಾರ, ಬ್ಯಾಕ್ವರ್ಡ್ಸ್ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರ. ಇವತ್ತು ನಮಗ ಈ ಒಂದು ಪಟ್ಟಣ ಅಭಿವೃದ್ಧಿ ಆಗ್ಬೇಕಂತಂದ್ರ ಒಂದು ಭವ್ಯವಾದಂತ ಕ್ರೀಡಾಂಗಣ ಮಾಡಿಕೊಡಿ ಅಂದಾಗ ಈಗಾಗಲೇ ಸರ್ಕಾರದಿಂದ ಪ್ರಸ್ತಾವನೆಯನ್ನು ಕೂಡ ನಮ್ಮ DC ಅವ್ರ ಹತ್ರ ಬಂದಿದೆ. DC ಅವ್ರಿಂದ ನಮ್ಮ ತಹಸೀಲ್ದಾರ್ಗೂ ಬಂದಿದೆ ಇದ್ರ ಬಗ್ಗೆ ಸ್ಥಳ ಕೊಡು ಅಂತ. ನಾನು ಮತ್ತೆ ಇದಕ್ಕೀಗ ನಾವು ಸ್ಟೇಡಿಯಂ ಮಾಡ್ಬೇಕಂದ್ರೆ ಜಾಗ ಬೇಕಂದಾಗ ನಾನು ತಹಸೀಲ್ದಾರ್ ಅವ್ರಿಗೆ ಹೇಳಿದೆ, ನೀವು ಬೇಗನೆ ಒಂದು ಪ್ರಪೋಸಲ್ DC ಅವ್ರಿಗೆ ಕೇಳಿಸಿ ಈ ಪ್ರಪೋಸಲ್ ಎಷ್ಟು ಎಕರೆ ನಮಗ್ ಬೇಕಂತ ನಾವು ಸಂಬಂಧಪಟ್ಟ ಇಲಾಖೆ ಕೇಳಿದಾಗ ಒಂದು 5 ಎಕರೆದಾಗ ಆಗುತ್ತಂತಂದಾಗ ಈಗಾಗಲೇ ನಮಗೇನು ಸರ್ಕಾರದಿಂದ 3 ಎಕರೆ ಜಾಗ ಇತ್ತು, ಈಗಾಗಲೇ ಮಂಜೂರು ಕೂಡ ಆಗಿದೆ. ಸ್ಟೇಡಿಯಂಗೋಸ್ಕರ 3 ಎಕರೆ ಜಾಗ ಕೂಡ ಮಂಜೂರು ಆಗಿದೆ. ಇನ್ನ 2 ಎಕರೆ ಜಾಗ ಪಕ್ಕದಾಗಿದ್ದವರಿಗೆ ಅದಕ್ಕೆ ಅವ್ರಿಗೆ ಏನು ಇವತ್ತು ನಾವು ಸರ್ಕಾರದಿಂದ ದುಡ್ಡು ಕೊಟ್ಟು ಅದು ಖರೀದಿ ಮಾಡ್ಬೇಕಂತ ನಾನು ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತೆ DC ಅವ್ರು ಮೊನ್ನೆ ಏನು ಬೆಂಗಳೂರಿಗೆ ಬಂದಿದ್ರು ಅವ್ರಿಗೂ ಕೂಡ ಗಮನಕ್ಕೆ ಕೊಟ್ಟಿನಿ. ಆ ಒಂದು ಕ್ರೀಡಾಂಗಣ ಕೂಡ ನಾವು ಬೇಗನೆ ನಮ್ಮ ಚುಡುಗುಪ್ಪ ಪಟ್ಟಣದಲ್ಲಿ ನಾನು ಪ್ರಾರಂಭ ಮಾಡ್ತೀನಂತ ಈ ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತು ಬಹಳ ದಿನದಿಂದ ಒಂದು ಬೇಡಿಕೆ ಏನಿದೆ ಅಂತಂದ್ರ, ಇವತ್ತು ಹುಮನಾಬಾದ ನಲ್ಲಿ ರೋಡ್ ಡಿವೈಡರ್ ಆಗಿ 2 ಸೈಡ್ ರೋಡ್ ಆಗಿದೆ ಅಂತ ಬಹಳಷ್ಟು ಜನರು ಇವತ್ತು ನಮ್ಮ ಪುರಸಭೆ ರಾಸಿರ್ಬೋದು ಅನೇಕ ಜನರು ಆ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದಾರ. ಇವತ್ತು ನಮ್ಮ ಒಂದು KKDB ಅನುದಾನದಿಂದ ನಮ್ಗೆ ಏನು ಅನುದಾನ ಯಾವ್ದು ಬೇರೆ ಬರ್ತದ, ನಮ್ಮ ಇಲ್ಲೇನು ಈ ಪೆಟ್ರೋಲ್ ಪಂಪ್ ಇದೆಯಲ್ಲ ಈಗ ಚುಡುಗುಪ್ಪ, ಅಲ್ಲಿಂದ ಹಿಡಿದು ಒಳಗಡೆ ನಮ್ದು ಎಲ್ಲಿ ತನಕ ಬರ್ತದ, ಬಸವೇಶ್ವರ ಚೌಕ್ ತನಕ ನಾನು ಆ ಒಂದು ರೋಡು ಕೂಡ ಮಾಡಿಸ್ಕೊಡ್ತೀನಂತ ಈ ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ಈಗಾಗಲೇ ತಾವು ನೋಡ್ಬೋದು, ಏನ್ ನಾವು ಇವತ್ತ ಹೊಸಳ್ಳಿ ಈ ಕಡೆಯಿಂದ ಬರ್ತೀವಲ್ಲ, ಸುಮಾರು 3 ಕೋಟಿ ಒಂದು ಅನುದಾನದಲ್ಲಿ KKDB ಅನುದಾನದಲ್ಲಿ ಚುಡುಗುಪ್ಪ ಬಹಳಷ್ಟು ಹಳಿದಾಗಿತ್ತು. ಯಾಕೆ ಸರ್ಕಲ್ ಆಫೀಸಲ್ಲಿ ಬರ್ಬೇಕಂದ್ರೆ ಅಲ್ಲೇ ಟೆಗ್ಗಿದ್ದು ಪೂರ ಬಹಳಷ್ಟು ಹಾಳಾಗಿದ್ದ ಕಾರಣ ಇವತ್ತು ಭವ್ಯವಾದಂತ ಅದೊಂದು ಕೂಡ ರೋಡ್ ಮಾಡಿದೆವು. ಇವತ್ತೇನು ಮತ್ತ ಮೈನಾರಿಟಿ ಓಣೆಯಲ್ಲಿ ಸುಮಾರು 75 ಲಕ್ಷ ರೂಪಾಯಿದು CC ರೋಡ್ ಕೂಡ ಮಾಡಿದ್ದೇವೆ. ಜನರಲ್ ವಾರ್ಡ್ನಲ್ಲಿ ಕೂಡ ಮಾಡಿದೆವು. 10-12 ಹೈಮಸ್ಟ್ ಇವತ್ತ ನಾವು ಚುಡುಗುಪ್ಪ ಪಟ್ಟಣದಲ್ಲಿ ಕೊಟ್ಟಿದ್ದೇವೆ. ಇವತ್ತು ಇವೆಲ್ಲ ಕೊಟ್ಟಿದ್ದೇವೆ ಅಂತ ಯಾಕೆ ಹೇಳ್ತಾ ಇತ್ತು ಅಂದ್ರೆ, ನಮ್ಮ ಲೀಡರ್ಗಳಿಗೆ ಏನಂತ ಇದು ಹೇಳಿನ ಮೇಕೆ ನತ್ತೆ ಹೋಗ್ತಾ ಅಂತ ಹೇಳೋದು, ಹೇಳ್ಬೇಕೇ ಆಗ್ತದ. ಕರೆಕ್ಟ್ ಅದ ಇಲ್ಲ ಹೇಳೋದು ಹೋಯ್ತಿ, ನಾಳೆಗೆ ಬಂದು ನೀವೇ ಕೇಳ್ತೀರಿ ಏನ್ ಮಾಡ್ರಿ ಶಾಸಕರೇ ಅಂತ. ಅದಕ್ಕಾಗಿ ಇವತ್ತೇನು ಚುಡುಗುಪ್ಪ ಪಟ್ಟಣ ಸುತ್ತಮುತ್ತಲಿನ ಗ್ರಾಮಗಳು ಅಭಿವೃದ್ಧಿಗಳಾಗಬೇಕು, ನಾವೆಲ್ಲರೂ ಕೂಡ ಬದ್ಧರಾಗಿ ಅವೆಲ್ಲವೂ ಕೂಡ ಕೆಲಸ ಮಾಡ್ಲಕ್ಕ ಇದ್ದೆವು. ಅದರಂತೆ ಇವತ್ತ ಡಿಗ್ರಿ ಕಾಲೇಜ್ ಇದೆ ನಮ್ಮ ಚುಡುಗುಪ್ಪ ಪಟ್ಟಣದಲ್ಲಿ. ಚುಡುಗುಪ್ಪ ಪಟ್ಟಣ ಹಿಂದಿನ ಶಾಸಕಂತ ರಾಜಶೇಖರ್ ಪಾಟೀಲ್ ಅವರು 1.5 ಕೋಟಿ ಕೊಟ್ಟು ಆಡಿಟೋರಿಯಂ ಸ್ಟಾರ್ಟ್ ಮಾಡಿದ್ರು. ಅದಕ್ಕಿನ್ನ 2 ಕೋಟಿ ಕಮ್ಮಿ ಬಿದ್ದಿತ್ತು. ಇವತ್ತು ನಮ್ಮ KKDB ಅನುದಾನದಲ್ಲಿ ಸುಮಾರು 2 ಕೋಟಿ ರೂಪಾಯಿ ಕೊಟ್ಟು ಇವತ್ತ ಆಡಿಟೋರಿಯಂ ಕೂಡ ನಾವು ಒಳ್ಳೆ ರೀತಿಯಿಂದ ಮಾಡ್ಕೊತ ಹೋಗ್ತಾ ಇದ್ದೇವೆ. ಇವತ್ತು ಅನೇಕ ಇನ್ನ ಕೆಲಸಗಳು ಆಗ್ಬೇಕು. ಇವತ್ತು ನಾವು ಆಗಿದ್ದೆವು ಇಷ್ಟೇ ಮಾಡಿದೆವು ಅಂತ ಕೂಡ ಆಗಲ್ಲ. ಬಹಳಷ್ಟು ಕೆಲಸಗಳು
ಇವತ್ತ ನಮ್ಮ ಚುಡುಗುಪ್ಪ ಇರ್ಬೋದು ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತ ಸರ್ಕಾರ ಯಾವುದೇ ಇರಲಿ ಯಾರೇ ಇರಲಿ, ಇವತ್ತು ನಾನು ಶಾಸಕ ಬಿಜೆಪಿದವನಿದ್ದೀನಿ, ಕಾಂಗ್ರೆಸ್ ಸರ್ಕಾರ ಇದೆ, ನಾನು ಯಾರ ಬಳಿ ಹೋಗ್ಬೇಕು? ಫಂಡ್ ತರ್ಬೇಕಂದ್ರ ಸರ್ಕಾರ ಹತ್ರನೇ ಹೋಗ್ಬೇಕು, ಸರ್ಕಾರ ಹತ್ರನೇ ಹೋಗ್ಬೇಕು. ಆದ ಕಾರಣ ಯಾವುದೂ ಕೂಡ ಇದಿರ್ಲೇನೆ ಇವತ್ತು ನಾವು ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದೆವು ಅಂತಂದ್ರೆ ನಾವು ಯಾವುದೇ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲೇ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರ ಚುಡುಗುಪ್ಪನು ತಗೊಂಡೇ ಹೇಳತ್ತಿದ್ದೇವೆ. ಮತ್ತೆ ಅವ್ರು ಹುಮ್ನಾಬಾದ್ ಅಂದ್ರೆ ಅವ್ರಿಗೆ ಅನಿಸ್ತದ. ಎಲ್ಲ ಸೇರಿಸ್ಕೊಂಡೆ ಒಂದು ಅಭಿವೃದ್ಧಿ ಕಡೆ ಸಾಗೋಣ. ಈಗಾಗಲೇ ಹೇಳಿದ್ರು ಇವತ್ತ ಚುನಾವಣೆ ಬರ್ತದ, ಚುನಾವಣೆ ಬಂದಾಗ ಮಾತ್ರ ನಾವು ಬಿಜೆಪಿ, ನೀವು ಕಾಂಗ್ರೆಸ್, JDS, ಅವಾಗ ಮಾತ್ರ ಮಿಕ್ಕಿದ ಟೈಮ್ನಾಗ ನಾವೆಲ್ಲರೂ ಕೂಡ ಅಭಿವೃದ್ಧಿ ಕಡೆ ಸಾಗೋಣ. ನಾನು ಇನ್ನೊಂದು ಮಾತು ಹೇಳಕ್ ಇಚ್ಛಿನಿ. ಇವತ್ತ ದಿಲೀಪ್ ಅಣ್ಣವರು ಕೂಡ ಹಿರಿಯರಿದ್ದಾರ. ಒಂದ್ ಹೇಳ್ತೀನಿ, ಇವತ್ತ ನಾನು ಯಾವುದೇ ಅನುದಾನ ತರಲಿ, MLCಗಳು ತರಲಿ, ಶಾಸಕರು ತರಲಿ, ಅಧ್ಯಕ್ಷರು ತರಲಿ, ಎಲ್ಲ ಬರೋದು ಸರ್ಕಾರಕ್ಕೆ ಎಲ್ಲಿಂದ ದುಡ್ಡು ಬರೋದು? ಜನರ ಒಂದು ತೆರಿಗೆ ಮುಖಾಂತರ. ನಾವು ಯಾವುದೇ ವೈಮನಸ್ಸು ಇಟ್ಕೊಳಕ್ ಹೋಗ್ಬೇಡ್ರಿ. ಒಂದು ಮಾತು ಹೇಳ್ತೀನಿ, ನಾವು ಹಿಂಗ್ ಮಾಡೋನು ಅವ ಹಿಂಗ್ ಮಾಡೋಣ ಅಂತಂದ್ರ ಅಭಿವೃದ್ಧಿ ಆಗ್ಲಕ್ ಸಾಧ್ಯ ಇಲ್ಲ. ಇವತ್ತು ನಾವ್ ಎಲ್ಲರೂ ಕಲ್ತು ಹೋಗ್ಬೇಕಾಗ್ತದ. ಬಿಜೆಪಿ ಶಾಸಕನಿದ್ದೀಗ ಈಶ್ವರ್ ಖಂಡ್ರೆ ಕಾಂಗ್ರೆಸ್ದವ್ರ ಹರ, ಸಿದ್ದರಾಮಯ್ಯ ಅವ್ರು ಕಾಂಗ್ರೆಸ್ದವ್ರ ಹರ, ಇನ್ನ ಯಾರ ಮೇಲೆ ಹೋಗ್ಬೇಕು? ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ಯಾವುದು ಸಂಕೋಚ ಪಡಕ್ಕೂ ಆಗಲ್ಲ, ಸರ್ಕಾರ ಬಲ್ಲೇ ಹೋಗ್ಬೇಕಾಗ್ತದ. ಇವತ್ತು ನಾನು ಕೂಡ ಶಾಸಕನಿದ್ದೀನಿ, ತಮ್ಮ ಪುರಸಭೆ ಏನೇ ಕೆಲಸಗಳು ಇರ್ಬೇಕು, ಸಂಕೋಚ ಇಲ್ಲೇ ಬರ್ಬೇಕು. ನಾ ಹಿಂದಿಗಿಂದ ಅಧ್ಯಕ್ಷರು ಯಾರನ್ನು ಒಂದ್ಸರ್ತಿ ನೋಡಿಲ್ಲ ಅವ್ರಿಗೆ. ಇದು ಒಂದು ಭಾಳ ಇದು ಇಟ್ಕೊಂಡು ಹೋದೆವು ಅಂತಂದ್ರ ಇವತ್ತ ನಾವು ಅಭಿವೃದ್ಧಿ ಮಾಡ್ಲಕ್ ಸಾಧ್ಯ ಇಲ್ಲ, ಅಭಿವೃದ್ಧಿ ಮಾಡ್ಲಕ್ ಸಾಧ್ಯ ಇಲ್ಲ. ಇವತ್ತು ನಾವು ಎಲ್ಲರೂ ಕಲ್ತಿ ಇವತ್ತು ಯಾವುದೇ ಸಮಸ್ಯೆಗಳಿರಲಿ, ಇವತ್ತು ಅವ್ರ ಪುರಸಭೆ ಅಧ್ಯಕ್ಷರ, ವಿಧಾನ ಪರಿಷತ್ ಸದಸ್ಯರ ಹರ, ನಾನು ಶಾಸಕನಿದ್ದೀನಿ, ಉಸ್ತುವಾರಿ ಸಚಿವರ, CM ಅವರ, ಯಾವುದೇ ಒಂದು ಕೆಲಸಗಳಿರ್ಬೇಕು. ಇನ್ನೊಂದು ನಾವು ಪ್ರಪೋಸಲ್ ಕೊಟ್ಟಿದ್ದೆವು ಚುಡುಗುಪ್ಪದಲ್ಲಿ ನಮ್ಮ ಮೈನಾರಿಟಿ ಸಚಿವ ಜಮೀರ್ ಅಹಮದ್ ಅವ್ರ ಹತ್ರ. ನಮ್ಮ ಯಾಕೆ ಚುಡುಗುಪ್ಪ ಪಟ್ಟಣದಲ್ಲಿ ಸುಮಾರು 60% ಮೈನಾರಿಟಿ ಜನರು ಇದ್ದಾರ. ಇಲ್ಲೂ ಕೂಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಸಿಗ್ಬೇಕಂತಂದ್ರೆ ಒಂದು ಮೈನಾರಿಟಿದು MDS ಹಾಸ್ಟೆಲ್, ಇಲ್ಲಿ ಶಾಲೆ ಮತ್ತು ಹಾಸ್ಟೆಲ್ ಕೂಡ ಪ್ರಾರಂಭ ಮಾಡ್ಬೇಕಂತ ನಾವು ಪ್ರಪೋಸಲ್ ಕೊಟ್ಟಿದ್ದೇವೆ. ಆದ್ರೆ ಕಾರಣಾಂತರಗಳಿಂದ ಜರ ಅದು ಹೋಲ್ಡ್ ಆಗ್ಯದ. ಅದು ಈ ವೇದಿಕೆ ಎಲ್ಲ ಹೇಳಕ ನಾನು ಹೇಳ್ತೀನಿ ಆಮೇಲೆ. ಯಾಕೆ ಈಗಾಗಲೇ ಸ್ಯಾಂಕ್ಷನ್ ಕೂಡ ಆಗ್ಬೇಕಾಗಿತ್ತು, ಕಾರಣಾಂತರಗಳಿಂದ ಅದನ್ನು ಕೂಡ ಹೋಲ್ಡ್ ಆಗಿದೆ. ಇವತ್ತೇನು ಮತ್ತೆ ನಮ್ಮ ಚುಡುಗುಪ್ಪದಲ್ಲಿ ಈಗಾಗಲೇ ತಾವು ನೋಡ್ಬೋದು, ಮೊನ್ನೆ ನಮ್ಮ ಹುಮ್ನಾಬಾದ್ನಲ್ಲಿ ಉಸ್ತುವಾರಿ ಸಚಿವರು ಮತ್ತೆ ರಹೀಮ್ ಖಾನ್ ಅವರು, ನಾವು MLCಗಳೆಲ್ಲ ಕಲ್ತಿ ಅಮೃತ್ ಒಂದು ಯೋಜನೆ, ಅದು ಕೂಡ ಒಂದು ಒಳ್ಳೆ ಯೋಜನೆ ಇದೆ ಗೊತ್ತಾ. ಇವತ್ತು ಸಾಮಾನ್ಯ ಜನರು ಏನ್ ಕೇಳ್ತಾರ? ಒಂದು ನೀರು, ಒಂದು ಲೈಟು, ಒಂದು ನಾಲಿ, ಒಂದು ರೋಡ್, ನಾಕೆ. ಇದು ಬಿಟ್ಟು ಮತ್ತೆ ನಮ್ದು ಆಸ್ತಿ ಕೊಡೋ ಅಂಬಲ್ಲ, ನಾವು ರೊಕ್ಕ ರೂಪಾಯಿ ಕೊಡೋ ಅಂಬಲ್ಲ. ನಾವು ಇವೆಲ್ಲಕ್ಕೂ ಕೂಡ ಸ್ಪಂದನೆ ಮಾಡಿ ಇವತ್ತ ಅಮೃತ್ ಯೋಜನೆ ಕೂಡ ಒಳ್ಳೆ ರೀತಿಯಿಂದ ಚುಡುಗುಪ್ಪನಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವ ಸದಸ್ಯರು ಒಳ್ಳೆ ರೀತಿಯಿಂದ ಕೆಲಸ ಮಾಡಿಸ್ಕೊಳ್ರಿ. ಯಾಕೆ ಎಲ್ಲಕ್ಕ ಏನಾಗ್ತದ, ನಮ್ಮ ಹುಮ್ನಾಬಾದಾಗಿಂದ ಹೇಳ್ತೀನಿ, ನಾನು ನಿಮ್ಮ ಮೊನ್ನೆ ಒಂದು 8 ದಿನ ನೀರು ಬಂದಿಲ್ಲ, ಅಲ್ಲಿ ಬ್ಲೇಮ್ ಮಾಡೋದೇನು? ಶಾಸಕರಿಗೆ ಹೋಗಿ ಕೇಳ್ರಿ, MLCರಿಗೆ ಹೋಗಿ ಕೇಳ್ರಿ. ಈಗ ಶಾಸಕರು MLCಗಳು ನೀಡಿ ಬಿಡೋದು ನೋಡ್ಲಕ್ ಆಗ್ತದ? ಯಾರಿಗೆ ಏನು ಅಧಿಕಾರ ಇದೆ? ಪುರಸಭೆಗೆ ಅಧಿಕಾರ ಇದೆ. ಅದು ಪುರಸಭೆ ಅಧಿಕಾರಿಗಳು ಇರ್ತಾರ, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲಾ ಸದಸ್ಯರು ಸೇರಿ ಇವತ್ತು ಯಾರ್ಯಾರು ಒಂದು ವಾರ್ಡ್ ಇರ್ಬೋದು, ಇವತ್ತ ಪಟ್ಟಣ ಇರ್ಬೋದು, ಅವ್ರಿಗೆ ಹೇಳಂತ ಅವ್ರಿಗೊಂದು ಹಕ್ಕಿದೆ, ಸಂವಿಧಾನಿಕ ಹಕ್ಕಿದೆ ಗೊತ್ತಾ. ಅವ್ರ ಕೆಲಸ ಯಾರು ಮಾಡ್ಬೇಕಂತ ಇವತ್ತು ಸಂವಿಧಾನ ಹಕ್ಕಿದೆ. ಅವ್ರೆಲ್ಲರೂ ಸೇರಿ, ನಾವೆಲ್ಲರೂ ಸೇರಿ ಈ ಹುಮ್ನಾಬಾದ್ ಮತಕ್ಷೇತ್ರ ಒಳಗೊಂಡು ಇವತ್ತು ಚುಡುಗುಪ್ಪ ಇರ್ಬೋದು, ನಮ್ಮಲ್ಲಿ ಬಸವ ಕಲ್ಯಾಣಲ್ಲಿ ಕೂಡ ನಮಗ 9 ಪಂಚಾಯತ್ ಬರ್ತಾವ. ಈಗ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರ ಹೆಂಗದ ನೋಡ್ರಿ, 9 ಪಂಚಾಯತ್ ಬಸವ ಕಲ್ಯಾಣ, 5 ಪಂಚಾಯತ್ ಚುಡುಗುಪ್ಪ ಸಿಟಿ. ನಮ್ದು ಇವ್ರ ರೇಟ್ ಹಣಿಬಾರ್ ಇದ ನೋಡ್ರಿ ಪಾಪ. ನಮಗ 3 ಪುರಸಭೆ ಬರ್ತಾವ, ಇವ್ರಿಗೆ ಕುಂಡ್ಲ ಒಂದ್ ಜಾಗನೂ ಇಲ್ಲ. ಮತ್ KKIDದ ಕಮ್ಮಿ ಬಜೆಟ್ ಅವ್ರಿಗೆ ಪಾಪ. ಅದ ಎಲ್ಲ ನೋಡ್ರಿ ಅವ್ರಿಗೆ ಹೆಚ್ಚಿಗೆ ಬರಬೇಕು. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಒಗ್ಗೂಡಿ ಯಾವುದೇ ಪಕ್ಷಾತೀತವಾಗಿ ಇವತ್ತು ಅಭಿವೃದ್ಧಿ ಕಡೆ ಸಾಗೋಣ ಅಂತ ಹೇಳಿ ನಂದು